ಹೌದು 9 ವರ್ಷ ಸ್ಟಾರ್ಟ್ ಆಗಿದೆ ಸರ್ ಇವಾಗ. ಓಕೆ, ಆಲ್ರೆಡಿ ಮದ್ವೆ ಆಗಿ 9 ವರ್ಷ ಆಯ್ತು. ಎಷ್ಟ್ ಮಕ್ಳಿದಾರೆ ನಿಮ್ಗೆ? ಒಂದ್ ಮಗು ಇತ್ತು ಸರ್. ಹ್ಮ್. ಈಗ ಆಲ್ರೆಡಿ ಮಗು ಇದೆಯಾ ಒಂದ್ ಅಥವಾ ಮಕ್ಳು ಇಲ್ವಾ? ಇದೆ ಆಲ್ರೆಡಿ ಸರ್, ಒಂದ್ ಒಂದ್ ಮಗು. ಹೆಣ್ಮಗು ಇದೆ. ಓಕೆ, ಎಷ್ಟು ಏಜ್ ಮಗುಗೆ? ಮಗುಗೆ ಇವಾಗ 6 ಇಯರ್ಸ್ ಸ್ಟಾರ್ಟ್ ಇದೆ ಸರ್. 6 ವರ್ಷ ಶುರುವಾಗಿದೆ ಮಗುಗೆ. ಓಕೆ, ಸೆಕೆಂಡ್ ಬೇಬಿ ಕನ್ಸೀವ್ ಆಗ್ಬೇಕು ಅಂತ ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ರಿ? ನಾನು 7 ವರ್ಷದಿಂದ ಟ್ರೈ ಮಾಡ್ತಿದ್ದೆ ಸರ್. 7 ವರ್ಷದಿಂದ ನೀವು ಸೆಕೆಂಡ್ ಬೇಬಿಗೆ ಟ್ರೈ ಮಾಡ್ತಾ ಇದ್ರಿ. ಟ್ರೈ ಮಾಡ್ತಿದ್ದೆ ಸರ್. ಹಾಸ್ಪಿಟಲ್ ನಾನು ಆರ್ಮಿಯಲ್ಲಿ ತೋರಿಸಿದೆ ಸರ್. ಒಂದ್ ನಿಮಿಷ. ಸೆಕೆಂಡ್ ಬೇಬಿಗೆ ಆಲ್ರೆಡಿ ನೀವು 7 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀರಾ. ಸೊ ಆಗ್ತಾ ಇರ್ಲಿಲ್ಲ ನಿಮ್ಗೆ. ಸೊ ನೀವು ಹಾಸ್ಪಿಟಲೈಸ್ ಕೂಡ ಆಗಿದ್ದೀನಿ ಅಂತ ಅಂತೀರಿ ಅಲ್ವಾ? ಹಾಸ್ಪಿಟಲ್ ನಾನು ವಿಸಿಟ್ ಮಾಡ್ತಿದ್ದೆ ಅಂತಾನು ಹೇಳಿದ್ರಿ. ಏನ್ ಹೇಳ್ತಾ ಇದ್ರಿ ಡಾಕ್ಟರ್ ನಿಮ್ಗೆ? ಸರ್ ನಮ್ಗೆ ಮಂತ್ಲಿ ಪೀರಿಯಡ್ ಕರೆಕ್ಟ್ ಆಗ್ತಿರ್ಲಿಲ್ಲ ಸರ್. ಮೇಜರ್ ಪ್ರಾಬ್ಲಮ್ ಅಂದ್ಬಿಟ್ಟು ನಿಮ್ಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಅಲ್ವಾ? ಹಾ, So, ಇರ್ರೆಗ್ಯುಲರ್ ಪೀರಿಯಡ್ಸ್ ಬಂದ್ಬಿಟ್ಟು ಎಷ್ಟು ದಿನ ಇತ್ತು ನಿಮ್ಗೆ? ನಾನು 4 ಇಯರ್ಸ್ ಇಂದ ಸ್ಟಾರ್ಟ್ ಆಗಿತ್ತು ಸರ್. ಸೊ ಆಲ್ಮೋಸ್ಟ್ ನೀವು 7 ಇಯರ್ಸ್ ಇಂದ ಕನ್ಸೀವ್ ಗೆ ಟ್ರೈ ಮಾಡ್ತಾ ಇದ್ರ ಅಂಡ್ 4 ಇಯರ್ಸ್ ಇಂದ ನಿಮ್ಗೆ ಇರೆಗ್ಯುಲರ್ ಪೀರಿಯಡ್ ಶುರು ಆಗಿದೆ. ಓಕೆ, ಇರೆಗ್ಯುಲರ್ ಪೀರಿಯಡ್ ಶುರು ಆದ್ಮೇಲೆ ನೀವು ಏನ್ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರಿ ಅಥವಾ ಏನಾದ್ರು ಚೇಂಜ್ ಮಾಡ್ಕೊಂಡ್ರಾ? ಸರ್ ಟ್ರೀಟ್ಮೆಂಟ್ ತಗೊಂಡೆ ಸರ್. ಮಂತ್ಲಿ ಟ್ಯಾಬ್ಲೆಟ್ ತಗೋತಿದ್ದೆ. ಅಂದ್ರೆ ಟ್ಯಾಬ್ಲೆಟ್ ತಗೊಂಡು ಡೇಟ್ ಆಗ್ತಿರ್ಲಿಲ್ಲ ಸರ್. ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಇದು ನನಗೆ ಈ ಕಮ್ಯುನಿಟಿ ಪರಿಚಯ ಆದ್ಮೇಲೆ ಸರ್. ನಾನು ಮುಂದೆ ಮಾತಾಡ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಒಂದ್ ನಿಮಿಷ, ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ನೀವು ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ಡಾಕ್ಟರ್ ಕಟ್ ಮಾಡಿದ್ರಿ, ಡಾಕ್ಟರ್ ನಿಮ್ಗೆ ಟ್ಯಾಬ್ಲೆಟ್ ಕೊಟ್ರು. ಓಕೆ, ಆದ್ರೂ ನಿಮ್ಗೆ ಪೀರಿಯಡ್ಸ್ ಆಗ್ತಾ ಇರ್ಲಿಲ್ಲ ಅಂತ ಅಂದ್ರಿ ಅಲ್ವಾ? ಸೊ ಓಕೆ, ನೋ ಪ್ರಾಬ್ಲಮ್. ಅಂಡ್ ಇವಾಗ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದಿದ್ದು ನಿಮ್ಗೆ ಗೊತ್ತಾಗಿದ್ದು, ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ. ಸೊ ಇರೆಗ್ಯುಲರ್ ಪೀರಿಯಡ್ಸ್ ಆಗ ಕಾರಣ ಏನು? ನೀವು ಕನ್ಸೀವ್ ಆಗಿರೋ ಕಾರಣ ಏನು? ಪಿಸಿಒಡಿ. ಇರೆಗ್ಯುಲರ್ ಪೀರಿಯಡ್ಸ್ ಅಂದ್ರೆ ಪಿಸಿಒಡಿನೇ. ಪಿಸಿಒಡಿ ನಿಮ್ಗೆ ಬರಕ್ಕೆ ಮೇನ್ ರೀಸನ್ ಏನು, ಕಾರಣ ಏನು? ವೇಟ್ ಜಾಸ್ತಿ ಇತ್ತು ಸರ್ ನಾನು. ಪಾಯಿಂಟ್ ಟು ಬಿ ನೋಟೆಡ್. ಸೊ ನಿಮ್ಮ ತೂಕ ಜಾಸ್ತಿ ಆದಾಗಿಂದ ನಿಮ್ಗೆ ಪಿಸಿಒಡಿ ಪ್ರಾಬ್ಲಮ್ ಕಾಣಿಸ್ಕೊತ್ತೆ. ಪಿಸಿಒಡಿ ಪ್ರಾಬ್ಲಮ್ ಕಾಣಿಸ್ಕೊಂಡಾದ್ಮೇಲೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರ ನಿಮ್ಗೆ ಪಿಸಿಒಡಿ ಅಥವಾ ಪಿಸಿಎಸ್ ಪ್ರಾಬ್ಲಮ್ ಶುರು ಆಗಿದೆ, ಹಾಗಾಗಿ ಕನ್ಸೀವ್ ಆಗ್ತಿಲ್ಲ ಅಂತ ಅಂದ್ರು. ಹೌದಾ? ಓಕೆ, ಸೊ ಇದಾದ್ಮೇಲೆ ಬೇರೆ ಏನಾದ್ರು ಹೇಳಿದ್ರ ಡಾಕ್ಟರ್ ನಿಮ್ಗೆ? ತೂಕ ಕಡಿಮೆ ಮಾಡ್ಕೊಳ್ಳಿ, ವೆಲ್ ಮೇಂಟೈನ್ ಮಾಡ್ಕೊಳ್ಳಿ, ಊಟ ತಿಂಡಿ ಚೆನ್ನಾಗಿ ಮಾಡಿ, ವೇಟ್ ಲಾಸ್ ಈ ತರ ಏನಾದ್ರು ಹೇಳಿದ್ರ ನಿಮ್ಗೆ? ಹೇಳಿದ್ರು ಸರ್. ಏನಂತ ಹೇಳಿದ್ರು ಡಾಕ್ಟರ್? ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಯಾಕೆ ಪಿಸಿಒಡಿ ಬಂತು ಅಂತ ಕೇಳಿದಾಗ ಏನ್ ಹೇಳಿದ್ರು ನಿಮ್ಗೆ? ಅವರು ವೇಟ್ ಲಾಸ್ ಮಾಡ್ಕೊಳ್ಳಿ ಮೇಡಮ್, ನಿಮ್ದು ಹೈಟ್ ಗಿಂತ ವೇಟ್ ಜಾಸ್ತಿ ಇದೆ, ಅದಕ್ಕೆ ಪೀರಿಯಡ್ ಬರ್ತಿಲ್ಲ, ನಿಮ್ದು ವೇಟ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರ್. ಮೇಜರ್ ಪ್ರಾಬ್ಲಮ್ ಅಂದ್ಬಿಟ್ಟು ನಿಮ್ಮ ದೇಹದಲ್ಲಿ ತೂಕ ಜಾಸ್ತಿ ಇರೋದ್ರಿಂದಾಗಿ ನಿಮ್ಗೆ ಕನ್ಸೀವ್ ಆಗ್ತಾ ಇರ್ಲಿಲ್ಲ ಅಲ್ವಾ? ಸೊ ಒಂದ್ ಪಾಯಿಂಟ್, ನೀವು ಕನ್ಸೀವ್ ಆಗ್ತಿಲ್ಲ ಅಂತ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ನಿಮ್ಗೆ ಪಿಸಿಒಡಿ ಇದೆ ಅಂತ ಹೇಳಿದ್ರು. ಪಿಸಿಒಡಿ ಕಡಿಮೆ ಮಾಡ್ಕೊಳ್ಳಕ್ಕೆ ಅಥವಾ ಈ ರೆಗ್ಯುಲರ್ ಪೀರಿಯಡ್ಸ್ ಆಗಕ್ಕೆ ಮಾತ್ರೆಗಳನ್ನ ಕೊಟ್ರು, ಜೊತೆಗೆ ನೀವು ವೆಯ್ಟ್ ಕಡಿಮೆ ಮಾಡ್ಕೋ ಅಂತ ಕೂಡ ನಿಮ್ಗೆ ಹೇಳಿದ್ರು. ಸೊ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಡಾಕ್ಟರ್ ನೀವೇನ್ ಟ್ರೈ ಮಾಡಿದ್ರಿ ವೆಯ್ಟ್ ಕಡಿಮೆ ಮಾಡ್ಕೊಳಕ್ಕೆ? ನಾನ್ ವೇಟ್ ಕಡಿಮೆ ಮಾಡ್ಕೊಳ್ಳಿ ಸರ್, ಯೋಗ ಮಾಡ್ದೆ, ಎಕ್ಸರ್ಸೈಸ್ ಮಾಡ್ದೆ, ಆದ್ರೂ ಕಡಿಮೆ ಆಗ್ಲಿಲ್ಲ ಸರ್. ನನ್ ವೇಟ್ ಜಾಸ್ತಿ ಆಗ್ತಾನೆ ಬಂತು ಸರ್. ವೆಯ್ಟ್ ಕಡಿಮೆ ಮಾಡ್ಕೊಳಕ್ಕೆ ಯೋಗ ಮಾಡಿದ್ರಿ, ಎಕ್ಸರ್ಸೈಸ್ ಮಾಡಿದ್ರಿ, ಆದ್ರೂ ಕೂಡ ನಿಮ್ಗೆ ವೆಯ್ಟ್ ಕಡಿಮೆ ಆಗ್ಲಿಲ್ಲ. ಸೊ ಜಾಸ್ತಿ ಆಗ್ತಾನೆ ಸೂಪರ್. ಅವಾಗ ಮೇಡಮ್ ಹೇಳಿ. ಅದು ಪಿಸಿಒಡಿ ಇರೋದ್ರಿಂದ ಸರ್ ಮುಖದ ಮ್ಯಾಗೆಲ್ಲ ಬಾಳ ಪಸ್ ತರ ಪಿಂಪಲ್ ಆಗ್ತಿತ್ತು ಸರ್. ಅದು ಪಿಸಿಒಡಿ ಪ್ರಾಬ್ಲಮ್ಸ್ ಬಂತಂದ್ರೆ ಸ್ಕಿನ್ ಮೇಲೆ ಅದು ಅದ್ರದ್ದು ಪ್ರಭಾವ ಬೀರತ್ತೆ, ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನೀವು ವೇಟ್ ಲಾಸ್ ಮಾಡ್ಕೊಳಕ್ಕೆ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ರಿ, ಆದ್ರೂ ಕಡಿಮೆ ಆಗ್ತಾ ಇರ್ಲಿಲ್ಲ, ಕಾರಣ ಏನು? ಅದು ನನಗ್ ವೇಟ್ ಅದು ಕಡಿಮೆನೇ ಆಗ್ತಿರ್ಲಿಲ್ಲ ಸರ್. ಊಟದಲ್ಲಿ ಒಂಚೂರು ಏರ್ಪೇರ್ ಆದ್ರೂ ವೇಟ್ ಜಾಸ್ತಿ ಆಗ್ತಿತ್ತು ಸರ್ ನನಗೆ. ಮೇಜರ್ ಬಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಬಂತು ನಿಮ್ದು ವೇಟ್ ಜಾಸ್ತಿ ಆಗಿರೋದ್ರಿಂದ ಪಿಸಿಒಡಿ ಪ್ರಾಬ್ಲಮ್ ಬಂತು. ಪಿಸಿಒಡಿ ಪ್ರಾಬ್ಲಮ್ ಬಂದಾದ್ಮೇಲೆ ನೀವು ಯೋಗ ಎಕ್ಸರ್ಸೈಸ್ ಎಲ್ಲ ಮಾಡಕ್ ಶುರು ಮಾಡಿದ್ರಿ. ಅದಾದ್ಮೇಲೆ ಮತ್ತೆ ನಿಮ್ಗೆ ಊಟದಲ್ಲಿ ವೇರಿಯೇಷನ್ ಆದ್ರೂ ಕೂಡ ತೂಕ ಜಾಸ್ತಿ ಆಗಿ ಶುರುವಾಯ್ತು ಅಲ್ವಾ? ಸೊ ಈ ಗ್ರೂಪ್ ನ ನಿಮ್ಗೆ ಯಾರು ಪರಿಚಯ ಮಾಡಿದ್ರು, ಏನಂತ ಹೇಳಿದ್ರು? ನನ್ಗೆ ಮಯೂರಿ ಕೋಳಿ ಅಂತ ಮೇಡಮ್ ಸರ್. ನನ್ಗೆ ಅದ್ ನಮ್ಮೂರವ್ರೆ, ನಮ್ ರಿಲೇಶನ್ ಆಗ್ಬೇಕು ಸರ್. ಅವರು MNC ಅದು ನ್ಯೂಟ್ರಿಷನ್ ಚಲೋ ಇದೆ, ತಗೊಂಡ್ ನೋಡು ಅಂದರು ಸರ್.
ನಾನ್ ತಗೊಳಕ್ ಸ್ಟಾರ್ಟ್ ಮಾಡಿ 6 ತಿಂಗಳಾಯ್ತು ಸರ್, ಮತ್ತೆ ವೇಟು ಲಾಸ್ ಆಯ್ತು ಸರ್. MNC ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ನೀವು ಸಡನ್ ಆಗಿ ತಗೊಳಕ್ಕೆ ಬಂದ್ಬಿಟ್ರ ಅಥವಾ ಯೋಚನೆ ಮಾಡಿದ್ರ ಅಯ್ಯೋ ಇಲ್ಲ ಡಾಕ್ಟರ್ ಕೈಲೇ ಆಗ್ತಿಲ್ಲ ಈ ತರ ಏನು ಈ ಪ್ರಾಡಕ್ಟ್ ಇದ್ ಆಗ್ಬಿಡತ್ತ ಅಂತ ಯೋಚನೆ ಮಾಡಿದ್ರ ಅಥವಾ ಯಾಕೆ ನಂಬುದ್ರಿ ನೀವು ಅವ್ರನ್ನ? ಇಲ್ಲ ಸರ್, ನಾನು ತಗೊಂಡೇನಿ ಚಲೋ ಐತಿ ತಗೋ ಅಂತಂದಳ್ರಿ ಸರ್. ಓ, ಅವ್ರದ್ದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಷ್ಟ ಆಯ್ತು, ಅದಾದ್ಮೇಲೆ ನೀವು ಪ್ರಾಡಕ್ಟ್ ನ ಸ್ಟಾರ್ಟ್ ಮಾಡಿ. ಹಾ ಸರ್, ಹೇಳಿ. ಅದು ತಗೊಂಡ್ಮೇಲೆ ಸರ್ ನಾನು ಸ್ಟಾರ್ಟ್ ಮಾಡಿದೆ ಸರ್. ಓಕೆ, ಸೊ ಇವಾಗ ಪ್ರಾಡಕ್ಟ್ ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 6 ಮಂತ್ ಆಯ್ತಾ? ನೀವು 6 ತಿಂಗಳಾಯ್ತಾ ಈ ಹಾ, ಗ್ರೂಪಿಗೆ ಸರ್. ಬಂದು? ಹಾ ಸರ್. ಯಾರ್ದು ಬ್ಯಾಂಡ್ ಬಿಟ್ಟು ಹೋಯ್ತಾ ಅವ್ರದ್ದು? 6 ತಿಂಗಳಾಯ್ತಾ ಬಂದಿ? ಹಾ 6 ತಿಂಗಳಲ್ಲಿ ನಿಮ್ಗೆ ಆರಂಭಿಕದಲ್ಲಿ ಏನೇನ್ ಚೆನ್ನಾಗಾಯ್ತು, ಏನೇನ್ ಚೇಂಜಸ್ ಮಾಡ್ಕೊಂಡ್ರಿ? ಬರೀ ಪ್ರಾಡಕ್ಟ್ ಇಂದ ಒಂದೇ ರಿಸಲ್ಟ್ ಬಂತ ಅಥವಾ ನಿಮ್ಮಲ್ಲಿ ಬದಲಾವಣೆಗಳಾಯ್ತಾ? ಅದನ್ನ ಹೇಳ್ಬೇಕು ನೀವು. ಅಂದ್ರೆ ಸರ್ 6 ತಿಂಗಳಲ್ಲಿ ನನ್ಗೆ ವೇಟ್ ಲಾಸ್ ಆಯ್ತು ಸರ್. 8 kg ವೇಟ್ ಲಾಸ್ ಮಾಡ್ಕೊಂಡೆ ಸರ್ ನಾನು. 6 ತಿಂಗಳಲ್ಲಿ ನೀವು ಟೋಟಲ್ 8 kg ಅಷ್ಟು ತೂಕನ ಕಡಿಮೆ ಮಾಡ್ಕೊಂಡಿದ್ದೀರಾ. ಆಮೇಲೆ ಫ್ಯಾಟ್ ಲಾಸ್ ಆಯ್ತು ಸರ್. ವೆಯ್ಟ್ ಲಾಸ್, ಫ್ಯಾಟ್ ಲಾಸ್ ಎರಡು ಆಯ್ತು. ಓಕೆ, ಆಮೇಲೆ ಮತ್ತೆ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಇತ್ತು ನನ್ಗೆ, ಕಣ್ ಕೆಳಗೆಲ್ಲ ಕುತ್ತಿಗೆ ಎಲ್ಲ ಬಾಳ್ ಕಪ್ಪಿತ್ತು ಸರ್, ಅದೆಲ್ಲ ಕಡಿಮೆ ಆಗ್ತಾ ಬಂತು ಸರ್. ಕಣ್ ಕೆಳಗಡೆ ಮತ್ತೆ ಕುತ್ತಿಗೆ ಹತ್ರ ಡಾರ್ಕ್ ಸರ್ಕಲ್ ಇರೋದು ಕಡಿಮೆ ಆಗ್ತಾ ಬಂತು. ಆಮೇಲೆ ಆಟ್ ಇದೆಯಾ ಎಲ್ರಿಗೂ? ಓಕೆ, ಆಮೇಲೆ ಮತ್ತೆ ಸರ್ ಒಂದ್ ಪಿಂಪಲ್ ಹೇಳಲ್ಲ ಸರ್, ಎಲ್ಲಾದ್ರೂ ಒಂದ್ ಹೇಳುತ್ತೆ ಕಡಿಮೆ ಆಗ್ಬಿಡುತ್ತೆ ಸರ್. ಇವಾಗ ಒಂದ್ ಪಿಂಪಲ್ ಹೇಳಲ್ಲ ಸರ್ ಮುಖದ ಮೇಲೆ. ಪಿಂಪಲ್ಸ್ ಕಡಿಮೆ ಆಗ್ತಾ ಬಂತು. ನೆಕ್ಸ್ಟ್ ಮತ್ತೆ ನಾನ್ ನೆಕ್ಸ್ಟ್ ಡಾಕ್ಟರ್ ಕಡೆ ಹೋದಾಗ ಸರ್ ಪೀರಿಯಡ್ ಕರೆಕ್ಟ್ ಆಗತೈತ್ರಿ ಮೇಡಮ್, ವೇಟ್ ಲಾಸ್ ಆಗ್ತತಿ ಅಂದಿರ್ ಸರ್. ಅವ್ರು ಏನಂದ್ರು, ನೀವು ಟ್ಯೂಬ್ ಬ್ಲಾಕ್ ಅದಾವ ಅಂತ ಹೇಳಿದ್ರಿ ಸರ್ 2 ಕಡೆ. ನಾನು ಇಲ್ಲ ಮೇಡಮ್ ನೀವು ಲ್ಯಾಪ್ರೋಸ್ಕೋಪಿಕ್ ಮಾಡ್ಬೇಕು, ಲ್ಯಾಪ್ರೋಸ್ಕೋಪಿಕ್ ಆಗ್ಲಿಲ್ಲ ಅಂದ್ರು ಲಾಸ್ಟ್ ಚಾನ್ಸ್ IVF ಮಾಡಿಸ್ಬೇಕು ಅಂತ ಅಂದಿದ್ರು ಸರ್ ನನ್ಗೆ. ನನ್ಗೆ ಅದ್ IVF ಮಾಡ್ಕೋ ಇಂಟ್ರೆಸ್ಟ್ ಇರ್ಲೇ ಇರ್ಲಿಲ್ಲ ಸರ್. ನಾನ್ ಹಠಾತ್ತೊಟ್ಟು ಹೆಂಗಾದ್ರೂ ವೇಟ್ ಲಾಸ್ ಮಾಡ್ಕೊಂಡು ಈ ಪ್ರಾಡಕ್ಟ್ ಯೂಸ್ ಮಾಡಿ ನಾರ್ಮಲ್ ಕನ್ಸೀವ್ ಆಗ್ಬೇಕಂತ ಇತ್ತು ಸರ್. ಸೂಪರ್. ಸೊ ನೀವು ಇವಾಗ ಕನ್ಸೀವ್ ರಿಸಲ್ಟ್ ನಿಮಗೆ ಬಂದಿದೆ. ಓಕೆ, ಇವಾಗ ನಿಮ್ಗೆ 4 ವರ್ಷದಿಂದ ಪೀರಿಯಡ್ಸ್ ಇತ್ತು ಅಂತ ಹೇಳಿದ್ರಿ. ಆ ಪೀರಿಯಡ್ಸ್ ಎಷ್ಟು ದಿನದಲ್ಲಿ ಸರಿ ಆಯ್ತು? ನಂಗೆ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ನನಗ್ ಪೀರಿಯಡ್ ಸರ್ 1 ಮಂತ್ ಗೆ 28 days ಗೆ ನನ್ ಪೀರಿಯಡ್ಸ್ ಕಾಣಿಸ್ಕೋತು ಈ ಪ್ರಾಡಕ್ಟ್ ಯೂಸ್ ಮಾಡ್ದಂಗಿಂದ ಸರ್. ಅರೆ ಕೇಳಿಸ್ತು ನಾನು ಮಾತಾಡಿದ್ದು. ಬ್ಯಾಂಡ್ ಬಿಟ್ ಕಡಿಮೆ ಇದೆಯಾ? ಇಲ್ಲ ಸರ್, ಕರೆಕ್ಟ್ ಆಗಿ ಇಲ್ಲ ಸರ್, ಕೇಳ್ತಾ ಇದೆ ಸರ್, ಕರೆಕ್ಟ್ ಆಗಿದೆ. ಓಕೆ, ಈಗ ದೀಪಾ ಮೇಡಮ್ ನಾನು ಕ್ವಶನ್ ಕೇಳಿದೆ. ಸೊ ಇವರಿಗೆ 4 ವರ್ಷದಿಂದ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು. ಸೊ ಪ್ರಾಡಕ್ಟ್ ನ ಆಪ್ಟಿಮೈಸ್ ಮಾಡಿ 6 ಮಂತ್ ಆಯ್ತು. 6 ಮಂತ್ ಅಲ್ಲಿ ಕನ್ಸೀವ್ ಆಗಿದ್ದಾರೆ. ಓಕೆ, ಫರ್ದರ್ ಸೊ ಪ್ರಾಡಕ್ಟ್ ನ ಸ್ಟಾರ್ಟ್ ಮಾಡಿ ಎಷ್ಟು ದಿವಸದಲ್ಲಿ ಇವ್ರದ್ದು ಇರೆಗ್ಯುಲರ್ ಪೀರಿಯಡ್ಸ್ ರೆಗ್ಯುಲರ್ ಆಗಾಯ್ತು? ನಾನು ಫಸ್ಟ್ ಮಂತ್ ಸರ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ 28 days ಗೆನೆ ಕರೆಕ್ಟ್ ಪೀರಿಯಡ್ ಸ್ಟಾರ್ಟ್ ಆಯ್ತು ಸರ್ ನನ್. ಸೂಪರ್. ಸೊ ಇಲ್ಲಿಗೆ ಎಲ್ಲ ಒಂದು ಬಿಗ್ ಹಾರ್ಟ್ ಕೊಡಿ ಅಥವಾ ಥ್ಯಾಂಕ್ ಯು ದೀಪ್ ಮೇಡಮ್. ಸೊ ನೀವ್ ಹೇಳಿದ್ರಿ ಪ್ರಾಡಕ್ಟ್ ನ ಆಪ್ಟಿಮೈಸ್ ಮಾಡ್ಕೊಂಡು 30 days ಅಲ್ಲಿ 28 days ಅಲ್ಲಿ ನನ್ಗೆ ಇರೆಗ್ಯುಲರ್ ಆಗಿ ಪೀರಿಯಡ್ಸ್ ಸೊ ರೆಗ್ಯುಲರ್ ಆಗಕ್ಕೆ ಹೆಲ್ಪ್ ಆಯ್ತು ಅಲ್ವಾ? ಎಷ್ಟು ತಿಂಗಳು ಕಂಟಿನ್ಯೂ ಆಗ್ತಾ ಹೋಯ್ತು ನಿಮ್ಗೆ ಪೀರಿಯಡ್ಸ್? ಎಷ್ಟು ತಿಂಗಳು ಕಂಟಿನ್ಯೂ ಆಗ್ತಾ ಹೋಯ್ತು? 30 ರೆಗ್ಯುಲರ್ ಆಗಿ ಎಷ್ಟು ದಿನದಲ್ಲಿ ನಿಮ್ಗೆ ರೆಗ್ಯುಲರ್ ಸರ್? ನನಗೆ ಮಂತ್ಲಿ 2 ದಿನ ಅಷ್ಟೇ ಏರ್ ಪೇರ್ ಆಗ್ತಿತ್ತು ಸರ್, ಕರೆಕ್ಟ್ ಪೀರಿಯಡ್ ಬರ್ತಿತ್ತು. ಪೀರಿಯಡ್ ಈ ಪ್ರಾಡಕ್ಟ್ ಯೂಸ್ ಮಾಡಿದಂಗಿಂದ ಪೀರಿಯಡ್ ಏನ್ ತೊಂದರೆ ಆಗ್ಲಿಲ್ಲ ಸರ್ ನನಗೆ. ಕಂಟಿನ್ಯೂ ಆಗಿ ನಿಮ್ಗೆ ಪೀರಿಯಡ್ಸ್ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಅಂದ್ರೆ ಎವ್ರಿ ಮಂತ್ ನಿಮ್ಗೆ ಕರೆಕ್ಟ್ ಆಗಿ ಆಗ್ತಾ ಹೋಯ್ತಾ ಪೀರಿಯಡ್ಸ್? ಹಾ ಸರ್. ಓಕೆ, 4, 5th, 6th ಮಂತ್ ಅಲ್ಲಿ ನಿಮ್ಗೆ ಗೊತ್ತಾಗಿದೆ ನಾನು ಕನ್ಸೀವ್ ಆಗಿದ್ದೀನಿ ಅಂತ. ಅಂದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನಮ್ಮ ಬಾಡಿ ರಿಪೇರ್ ಆಗ್ಬೇಕು ಅಂದ್ರೆ 90 days ಟೈಮ್ ಬೇಕು. ಆ 90 days ತನಕ ಇವ್ರದ್ದು ಇರೆಗ್ಯುಲರ್ ಇರೋ ಪೀರಿಯಡ್ ರೆಗ್ಯುಲರ್ ಆಗ್ತಾ ಹೋಗಿದೆ. ಅಂಡ್ 4th ಮಂತ್ ಅಲ್ಲಿ ಅವ್ರಿಗೆ ಗೊತ್ತಾಗಿದೆ ಸ್ವಲ್ಪ ಸಿಂಪ್ಟಮ್ಸ್ ಪೀರಿಯಡ್ಸ್ ಆಗಿಲ್ಲ ಅಂತ. 5th ಮಂತ್ ಅಲ್ಲೂ ಗೊತ್ತಾಗಿದೆ ಪೀರಿಯಡ್ಸ್ ಆಗಿಲ್ಲ ಅಂತ. 6th ಮಂತ್ ಅಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತಾಗಿದೆ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಅಲ್ವಾ? ಎಸ್ ಮೇಡಮ್, ಸೂಪರ್. ಸೊ ಥ್ಯಾಂಕ್ ಯು. ಅಂಡ್ ಅಗೇನ್ ನೀವು ಪ್ರಾಡಕ್ಟ್ಸ್ ಜೊತೆ ಏನೇನ ಬದಲಾಯಿಸ್ಕೊಂಡ್ರಿ? ಪ್ರಾಡಕ್ಟ್ ನಾಟ್ ಓನ್ಲಿ ಪ್ರಾಡಕ್ಟ್ ಇಂದನೇ ಆಗಿರಲ್ಲ, ಪ್ರಾಡಕ್ಟ್ ಜೊತೆಗೆ ಡಾಕ್ಟರ್ ಮೆಡಿಸಿನ್ ತುಂಬಾ ಅವಶ್ಯಕತೆ ಇರುತ್ತೆ, ಅದು ಸಪೋರ್ಟ್ ಮಾಡಿರುತ್ತೆ. ಜೊತೆಗೆ ನಿಮ್ಮ ವಾತಾವರಣ, ಮನೆ ವಾತಾವರಣ ಸಪೋರ್ಟ್ ಮಾಡಿರುತ್ತೆ. ಅಂಡ್ ಆಹಾರದ ಕೂಡ ಸಪೋರ್ಟ್ ಮಾಡಿರುತ್ತೆ. ಅದನ್ನ ನೀವ್ ಹೇಳ್ಬೇಕು ಏನೇನು ಚೇಂಜಸ್ ಮಾಡ್ಕೊಂಡ್ರಿ ಅಂತ. ಕಾಲ ಇಟ್ಟಿಲ್ಲ, ಈ ಪ್ರಾಡಕ್ಟ್ ಇಂದಾನೇ ನಮ್ಗೆ ರಿಸಲ್ಟ್ ಬಂದಿರೋದು. ಓಕೆ, 6 ಮಂತ್ ಇಂದ ಹಾಸ್ಪಿಟಲ್ ಕಾಲಿಟ್ಟಿಲ್ಲ ಅಂತ ಹೇಳಿದ್ರು. ಓಕೆ, ನೋ ಪ್ರಾಬ್ಲಮ್. ಸೊ ಡಾಕ್ಟರ್ ಕೊಟ್ಟಿದ್ ಮಾತ್ರೆಗಳನ್ನ ಯೂಸ್ ಮಾಡ್ತಾ ಇದ್ರ ಅಥವಾ ಅದನ್ನು ಇಲ್ವಾ? ಇಲ್ಲ ಸರ್, ನನ್ ಮಾತ್ರೇನೆ ಕೊಟ್ಟಿಲ್ಲ ಸರ್. ನಾನ್ ಲಾಸ್ಟ್
ವಿತೌಟ್ ಮೆಡಿಕೇಶನ್ ಸೊ ನ್ಯೂಟ್ರಿಷನ್ ಸಪೋರ್ಟ್ ತಗೊಂಡು ನಿಮ್ಮ ಮನೆಯ ಆಹಾರ ಅಭ್ಯಾಸಗಳನ್ನ ಬದಲಾಯಿಸ್ಕೋತಾ ನಿಮ್ ಕೋಚ್ ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಸೊ ನೀವು ಈ ರಿಸಲ್ಟ್ ನ ತಗೊಂಡಿದ್ದೀರಾ. ಎಸ್, ಓಕೆ. ಸೊ ಇವಾಗ ನೀವು ಮಾತ್ರ ಶೇಕ್ ನ ಕುಡಿತಾ ಇದ್ದಿದ್ದ ಅಥವಾ ನಿಮ್ ಮನೆಯವರು ಕುಡಿತಾ ಇದ್ರಾ? ಇಲ್ಲ ಸರ್, ನಾನ್ ಸರ್ ಒಂದ್ ದಿನಾನು ತಗೊಂಡಿಲ್ಲ ಸರ್, ನಾನು ಒಬ್ಳೆ ಯೂಸ್ ಮಾಡ್ತಿದ್ದೆ ಸರ್. ಸೊ ನಿಮ್ದು ಪ್ರಕೃತಿ ಆಲ್ಮೋಸ್ಟ್ ನಿಮ್ದು ಬಾಡಿ ಹಾಳಾಗಿತ್ತು, ಸೊ ಅದನ್ನ ರಿಪೇರ್ ಮಾಡ್ಕೊಳಕ್ಕೆ ಸೊ ನೆಕ್ಸ್ಟ್ ಶೇಕ್ ನಿಮ್ಗೆ ಸಪೋರ್ಟ್ ಮಾಡ್ತು. ಸೊ ಚೆನ್ನಾಗಾದ್ರಿ ಈ ಕನ್ಸೀವ್ ರಿಸಲ್ಟ್ ಕೂಡ ತಗೊಂಡಿದ್ರ. ಸೊ ಹೇಗ್ ಅನಿಸ್ತಾ ಇದೆ ನಿಮ್ಗೆ? ಸೊ ಆಫ್ಟರ್ ಲಾಂಗ್ ಟರ್ಮ್ 7 years ಆದ್ಮೇಲೆ ನೀವು ಕನ್ಸೀವ್ ಆಗಿದ್ದೀರಾ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಫೀಲ್ ಅನ್ಸುತ್ತೆ? ರಿಸಲ್ಟ್ ಹೇಳ್ಬೇಕು ಅನ್ಕೊಂಡ್ರೆ ಇವತ್ತು ಕೂಡಿ ಬಂತು ಸರ್. ನಾನಂತೂ ಫುಲ್ ಖುಷಿ ಆಗಿದ್ದೀನಿ ಸರ್. ಎಸ್ ಮೇಡಮ್, ಎಸ್, ಥ್ಯಾಂಕ್ ಯು. ಸೊ ಹಾರ್ಟ್ ಹಾಕಿ ವೆಲ್ಕಮ್. ಆದಷ್ಟು